ಹೋ, ಇವ್ರೇನಪ್ಪ ಇವರು? ಈ ಲೆಕ್ಕಾಚಾರಿ ಅಣ್ಣ ತಿಂಡಿ ತಗೊಂಬರ್ತೀನಿ ತಡೀರಲ್ಲ ಪಾಪ ಅಂತ ಹೋಗಿದ್ದು ಇಷ್ಟೊತ್ತಾದ್ರೂ ಬರ್ಲಿಲ್ಲವು. ಆ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿದೈತ್ ಕಣಪ್ಪ, ನನ್ನ ಕೈಲಂತೂ ಆಗ್ತಿಲ್ಲ ತಡ್ಕಣಕ್ಕೆ. ಬೆಳಿಗ್ಗೆ ನಾನು ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು ಅತ್ಲಾಗಿ. ಆ ಈ ಲೆಕ್ಕಾಚಾರಿ ಅಣ್ಣ ಬೇಗನಾರು ಬರೋದಲ್ವಾ? ಇಷ್ಟೊತ್ತ ಮಾಡೋದು? ತಿಂಡಿ ತಗೊಂಬರ್ತೀನಿ ತಡೀರಲ್ಲ ಪಾಪ ಅಂತ ಹೋಗಿದ್ದು. ಆ ಏನಪ್ಪ ಅತ್ಲಾಗಿ? ಲೇ ಲೇ ಸಿದ್ದಣ್ಣ, ಹೇಳ ನೀನಾದ್ರೂ ಒಂದ್ರಿಟ್ಟು ಫೋನ್ ಮಾಡ್ಲಾ ಲೆಕ್ಕಾಚಾರಿ ಅಣ್ಣ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿ ಕರೀಲ ಬೇಗಾರ ಅಪ್ಪನ. ಯಪ್ಪ, ನಾನು ಯಾರಿಗೂ ಕರಿಯಲ್ ಕಳ್ಳಿ, ನನ್ನ ತವ ಯಾರ ಫೋನ್ ನಂಬರು ಇಲ್ಲ, ಯಾರಿಗೂ ಫೋನು ಮಾಡಲ್ಲ, ಏನು ಮಾಡಲ್ಲ. ನನ್ಗಂತೂ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಹೋಗ ಅತ್ಲಾಗಿ. ಇಷ್ಟು ದಿವಸ ಹೆಂಗ ಆರಾಮಾಗಿ ನೆಮ್ಮದಿಯಾಗಿ ನಮ್ಮ ಸಾವುಕಾರ ಜೊತೆ ಹೆಂಗ ತೃಪ್ತಿಯಾಗಿ ಹೆಂಗ ಇದ್ನಪ್ಪ. ನಾನು ಹೆಂಗ ಓಡಾಡ್ಕೊಂಡು ಬಿರಿಯಾನಿ, ಕಬಾಬು, ಪಾನಿಪುರಿ, ಗೋಬಿ ಮಂಜೂರಿ, ಮಸಾಲೆ ಪುರಿ, ಬೇಲ್ಪುರಿ ಅಂತ ತಿನ್ಕೊಂಡು ಹೆಂಗ ಆರಾಮಾಗಿ ನೆಮ್ಮದಿಯಾಗಿದ್ದೆ ಕಣಪ್ಪ. ಇವಾಗ ನೋಡಿರೆ ಸೊಂಟ ನನ್ನ ಕೈಲಿ ಆಗ್ತಿಲ್ಲ ಕಳ್ಳಿ, ಸುಸ್ತಾಗಂಗೆ ಆಗ್ತೈತೆ. ಅಣ್ಣವ್ ಶೇಖರಣ್ಣ, ಶೇಖರಣ್ಣ, ಇದ್ಯಾಕಣ ಹಿಂಗ್ ನಿನ್ಕಂಡು ಹಿಂಗ್ ನೋಡ್ತಿದ್ಯಾ? ಬೂರಿ ಅಡಿಕೆ ಇದನ್ನ ಅಡಿಕೆ ಗೊನೆ ನೋಡ್ಕೊಂಡು ನಿಂತಿದ್ಯಾ? ಅಡಿಕೆ ಗೊನೆನಾ ನೋಡ್ಕೊಂಡು ನಿನ್ಕಣಕಲ್ಲ ನಿನಗೆ ಇಲ್ಲಿ ಕರ್ಕೊಂಬಂದಿರೋದು. ಅಡಿಕೆ ಗೊನೆ ಎತ್ತಿ ಎತ್ತಿ ಅಲ್ಲಿ ತೋಟದ ಮನೇಲಿ ಇಡಬೇಕು, ಕೆಲಸ ಮಾಡಬೇಕು. ನಡಿ, ಇಲ್ಲ ಟ್ಯಾಕ್ಟ್ರಿ ಲೋಡ್ ಮಾಡಬೇಕು. ಒತ್ತಾಯ್ತು. ನೀನು ಹಿಂಗ್ ನಿನ್ಕೊಂಡ್ರೆ ಆಗಲ್ ಕಣೋಣ. ನಾವು ಎಷ್ಟಂತ ಮಾಡೋಣ, ನೀನು ಮಾಡ್ಬೇಕಣ್ಣ ಶೇಖರಣ್ಣ ಜೊತೆಲಿ. ಸೋಮ್ಕಿರಲಲ್ಲಿ ನಂದಾಗೈತೆ ಇವಂದೊಳ್ಳೆ ಇವಂದು ಕೆಲಸ ಮಾಡ್ಬೇಕಂತ ಕೆಲಸ ನೋಡ್ದೆಲ್ಲ ಸಿದ್ದಣ್ಣ. ನಮ್ ತೋಟದಲ್ಲಿ ನೀನ್ ಕೆಲಸ ಮಾಡ್ತಿದ್ದೋ, ಇವತ್ತು ನನ್ಗೇದೇನೆ ಕೆಲಸ ಮಾಡುವಂತ ಹೇಳವನಾಗ್ಬಿಟ್ಟಲ್ಲ ನೀನು. ಎಷ್ಟು ದೊಡ್ಡವನಾಗ್ಬಿಟ್ಟಲ್ಲ, ಎಷ್ಟು ಬೇಗ ಬೆಳೆದ್ಬಿಟ್ಟೆ ನೀನು. ಲೆಕ್ಕ ಹಾಕು. ಹಿಂಗೆ ಕಳ್ಳ ಜನಗಳು ಒಂದ್ ಸ್ವಲ್ಪ ಕೆಳಗ್ ಬಿದ್ಬಿಟ್ರೆ ನೋಡಿ, ಹಿಂಗೆ ನೀವೆಲ್ಲ ಮಾಡೋದು. ಇರ್ಲಿ ಇರ್ಲಿ ಇರ್ಲಿ, ನನಗೂ ಟೈಮ್ ಬರುತ್ತೆ. ನನ್ನ ಕೈಲಿ ಆಗ್ತಿಲ್ ಕಣ್ಲೇ, ನನ್ನ ಕೈಲಿ ಆಗ್ತಿಲ್ಲೋ. ಸಿಕ್ಕಾಬಟ್ಟೆ ಸೊಂಟ ನೋವು ಆಗ್ತೈತೆ. ಸೊಂಟ ಹಂಗೆ ಪಟಿ 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 ಅಂತೈತೆ. ಸೊಂಟ ನೆಟ್ಟಗೆ ಮಾಡಕ್ ಆಗ್ತಿಲ್ ಕಣ್ಲ ಪಾಪ. ಉಳ್ಕೋಂಗ್ ಆಗೈತೋ ಏನೋ ಗೊತ್ತಿಲ್ಲ. ಒಂದ್ ಕಡೆ ಉಸಿರು ಕಟ್ಟಂಗ್ ಬೇರೆ ಆಗ್ತೈತೆ. ಸೊಂಟ ನೋವು, ತಲೆ ಎಲ್ಲ ಗಿರ ಗಿರ ಅಂತೈತೆ. ನನ್ನ ದೇಹದಲ್ಲಿ ಒಂದು ತಿಂಗಳಿಗೆ ಬೇವ್ರು ಬರೋದು ಇವತ್ತು ಒಂದೇ ದಿವಸ ಬಂದ್ಬಿಡ್ತು ಕಳ್ಳ. ಹಂಗ್ ಬೇವ್ರು ಬರ್ತೈತಿ, ಎಲ್ಲ ತೊಟ 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 ಅಂತ ಅನಗ್ತೈತೆ. ನನ್ನ ಕೈ ನೋವು ಬರ್ತೈತೆ, ನನ್ನ ಕಾಲು ನೋವು ಬರ್ತೈತೆ. ಉಸಿರಾಡಕ್ ಆಗ್ತಿಲ್ಲ ಕಳ್ಳೆ, ಸುಸ್ತಾಗಂಗೆ ಆಗ್ತೈತೆ. ಲೇ ಲೇ ಸಿದ್ದಣ್ಣ, ನನ್ನ ಕೈಲಿ ಆಗ್ತಿಲ್ಲ ಕಳ್ಳ, ನನ್ನ ಕೈಲಿ ಆಗ್ತಿಲ್ಲ ಕಣವು. ಯಾವ್ದಾರ ಮರದ ಬಡ್ಡೆಯಲ್ಲಿ ಒಳ್ಳೆ ನೆರಳಲ್ಲಿ ಹೋಗ್ಬಿಟ್ಟು ಒಂದ್ ಗಳಿಗೆ ಮಲ್ಕೊಂಡ್ಬಿಡ್ತೀನಿ. ಆಮೇಕಿಂತ ಎದಾಳ್ಸಪ್ಪ, ನನ್ನ ಕೈಲಿ ಆಗ್ತಿಲ್ಲ. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತೈತೆ. ಆ ನೋಡ್ದ ಈ ಶೇಖರಣ್ಣ ಹೆಂಗ್ ಹೇಳ್ತೈತಂತ. ಅಬಾ ಬಾ 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 ಬಾ. ಶೇಖರಣ್ಣ ಸುಸ್ತಾಗ್ತೈತಂತೆ, ಹೋಗ್ಬಿಟ್ಟು ಮರದ ಬಡ್ಡೆಯಲ್ಲಿ ನೆರಳಲ್ಲಿ ಮಲ್ಕೊಂಡ್ಬಿಡುತ್ತಂತೆ, ನಾವು ಕೆಲಸ ಮಾಡ್ಬೇಕಂತೆ. ರೀ ಶೇಖರಣ್ಣ, ನಿಮ್ಮಿಂದಾನೆ ಕಡ್ರಿ ಇವೆಲ್ಲ ಆಗಿದ್ದು. ನಿಮ್ಮಿಂದಾನೆ ತಾನೇ ನಾವು ಸಿಗಾಕೊಂಡಿದ್ದು. ಸುಮ್ಕಾರ ಇರಲಿಲ್ಲ ಏನಿಲ್ಲ ಅತ್ಲಾಗಿ. ನಮ್ಗೆಲ್ಲಾರ್ಗು ಕಳಿಸ್ಬಿಟ್ಟು ಹೋಗ್ರಿ ಕೋಳಿ ಕಳ್ತನ ಮಾಡ್ಕೊಂಬರ್ರಿ ಅಂತ ನೀವೇ ತಾನೇ ಹೇಳಿದ್ದು. ನಾನು ಬೇಡ 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 ಅಂತ ಬಡ್ಕೊಂಡೆ ತಾನೆ ನಿಮ್ಗೆ. ಎಷ್ಟೇ ಸಲ ರೀ ಶೇಖರಣ್ಣ ನಿಮ್ಗೆ ಬಡ್ಕೊಂಡಿದ್ದು? ಇರೋದ್ರಲ್ಲೇನೆ ತಿನ್ನೋಣ ಅಂದ್ರೆ ಒಡಗು ಸಾಕಾಗಲ್ಲ, ಸಾಲ್ಟೇಜ್ ಹಾಕಿ ಹೋಗ್ಬಿಡುತ್ತೆ, ಒಡಗು ಅಂತ ಹೇಳ್ಬಿಟ್ಟು ನೀವೇನೇ ಇವಾಗ ನೋಡ್ರಿ ಹಿಂಗೆ ಹೇಳ್ತಿದ್ದೀರಾ ನೀವು. ನೋಡ್ರಿ ಹೆಂಗೆಲ್ಲ ಹೇಳ್ತೀರಂತ, ಹೆಂಗೆಲ್ಲ ಮಾತಾಡ್ತೀರಂತ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಾವು ಸಿಗಾಕೊಳ್ಳೋದಕ್ಕೆ ಕಾರಣನೇ ನೀವು, ಗೊತ್ತಾ? ನಮ್ಗವೆಲ್ಲ ಗೊತ್ತಿಲ್ಲ. ನೀವೂ ನಮ್ಮ ಜೊತೆ ಕೆಲಸ ಮಾಡಬೇಕು ಕಂಡು ಶೇಖರಣ್ಣ ರೀ. ನಮ್ಮ ಕೈಲೂ ನಮ್ಗೂ ಸುಸ್ತಾಗ್ತೈತೆ. ಇನ್ನು 3 ತಿಂಗಳು ಕೆಲಸ ಮಾಡಬೇಕು ನಾವು. ಇವತ್ತು ಫಸ್ಟ್ ಮೊದಲನೇ ದಿವಸನೇ ನೀ ಹಿಂಗೆ ಸುಸ್ತಾಗ್ತೈತೆ ಅಂದ್ರೆ ಆಗಲ್ಲ ಶೇಖರಣ್ಣ. ಮಾಡು ಬೇಗ ಬೇಗ. ಎಲ್ಲ ಅಡಿಕೆ ಗೊನೆಗಳನ್ನ ಎತ್ತಾಕ್ಬೇಕು. ಅಯ್ಯೋ ದೇವ್ರೇ, ಎಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನನಗೆ. ಅದು ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ನಾನು ಹಾಳಾದವನು ಸುಮ್ಕಾರು ಆಗಲಿಲ್ಲ. ನಾಟಿ ಕೋಳಿ ಅನ್ಕೊಂಬಿಟ್ಟು ನನ್ನ ಪರಿಸ್ಥಿತಿ ನೋಡಪ್ಪ ಇವತ್ತು ಎಂಥ ಪರಿಸ್ಥಿತಿ ಆಗ್ಬಿಟ್ಟೈತೆ. ಈ ಪರಿಸ್ಥಿತಿ ಬರೋದಕ್ಕೆ ಕಾರಣನೇನು ನಾನು. ನನ್ನಿಂದ ನಾನೇನೆ, ನನ್ನ ಕೈಯಾರೆ ನಾನೇನೆ ಈ ಪರಿಸ್ಥಿತಿ ತಗೊಂಬಿಟ್ಟೆ. ಹೆಂಗ ಆರಾಮಾಗಿ ನೆಮ್ಮದಿಯಾಗಿ ಮನೇಲಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಸಾವುಕಾರ ತಮ್ಮ ನಾನು ಆರಾಮಾಗಿ ನನ್ನ ತಮ್ಮ ಎಲ್ಲಾರ ಹೋದ್ರೆ ತೋಟ ಗೀಟ ಎಲ್ಲ ನೋಡ್ಕೊಂಡು ನೆಮ್ಮದಿಯಾಗಿ ಖರ್ಚಿಗಿರ್ಚಿಗೆಲ್ಲ ಮಾಡ್ಕೊಂಡು ಹೆಂಗ ನಮ್ಮಮ್ಮ ಬಿಸಿ ಬಿಸಿಯಾಗಿ ಹೆಂಗ ಮಾಡಾಕೋದು ತಿನ್ಕೊಂಡು ಭಾಳ ಚೆನ್ನಾಗಿದ್ದೆ. ನನ್ನ ಕೈಯಾರೆ ನಾನೇ ಇವಾಗ ಸಿಗಾಕೊಂಡ್ಬಿಟ್ಟು ಈ ಪಜಿತಿ ತಗೊಂಬಂದ್ಬಿಟ್ಟಿದ್ದೀನಿ. ನನ್ನ ಕೈಲಿ ಆಗ್ತಿಲ್ ಕಣಪ್ಪೋ, ನನ್ನ ಕೈಲಿ ಆಗ್ತಿಲ್ಲೋ. ಎಷ್ಟಂತ ಮಾಡ್ಲಿ, ನಾನು ಕೆಲಸ ಮಾಡಿ ಮಾಡಿ ನನಗೂ ಸಾಕಾಗೋಯ್ತು. ಅಣ್ಣ ಶೇಖರಣ್ಣ, ಇದು ಮೊದಲೇ ನೀನು ಯೋಚನೆ ಮಾಡ್ಬೇಕಿತ್ತು ಕಣ್ ಶೇಖರಣ್ಣ. ನಾನು ಬಡ್ಕಂಡೆ ನಿನಗೆ ಬೇಡ ಕಣ್ ಶೇಖರಣ್ಣ, ಬೇಡ ನಾಟಿ ಕೋಳಿ ಸವಾಸ ಬೇಡ ಕಣಣ್ಣ ಅಂತ ಹೇಳಿರೆ ಇಲ್ಲ ಕಣ್ಲ ಪಾಪ. ನಾಟಿ ಕೋಳಿ ತಿನ್ನಂಗೆ ಆಗ್ಬಿಟ್ಟೈತ್ ಕಣ್ಲ. ನಾಟಿ ಕೋಳಿ ತಿನ್ಲೇಬೇಕು ಕಣ್ಲ, ನೀನು ಗೊತ್ತಾಗಲ್ ಕಣ್ಲ ಪಾಪ. ಬಾಯೆಲ್ಲ ಸಪ್ಪೆ ಆಗೋಗ್ಬಿಟ್ಟೈತ್ ಕಣ್ಲ ಪಾಪ ಅಂತ ಹೇಳ್ದೆ. ಬೇಡ ಕಣಣ್ಣ ಅಂತ ಬಡ್ಕಂಡೆ ನಿನಗೆ. ಬಡ್ಕೊಂಡ್ರು ಹಠ ಮಾಡ್ಕೊಂಬಿಟ್ಟು ನಮ್ಮಿಬ್ರಿಗೂ ಕೋಳಿ ಕಳ್ತನ ಮಾಡ್ಕೊಂಬರ್ರಿ ಅಂತ ಕಳಿಸ್ಬಿಟ್ಟು ಸಿಗಾಕೊಂಬಿಟ್ಟು ನೋಡಿ ಇವತ್ತು ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ ಎಲ್ಲಾರ್ಗು. ನಮ್ದಿರ್ಲಿ ಕಣಣ್ಣ ಪಾಪ, ನಿನ್ಗೆ ನೋಡಕ್ ಆಗ್ತಿಲ್ಲ ಕಣಣ್ಣ ಶೇಖರಣ್ಣ. ನನ್ನ ಕೈಲಂತೂ ನಿನ್ನ ಮಕ ನೋಡಕ್ ಆಗ್ತಿಲ್ಲ ನನ್ನ ಕೈಲಿ. ಅದಕ್ಕೆ ಕಂಡ್ಲ ಪಾಪ ನಾನು ಯಾವತ್ತೂ ಕೆಲಸ ಮಾಡ್ದವನಲ್ವಲ್ಲ.
ಹಂಗಾಗಿ ನನಗೆ ಮೈ ಕೈ ನೋವು ಸಿಕ್ಕಾಪಟ್ಟೆ ಆಗ್ತೈತ್ ಕಣ್ರಲ್ಲ ಪಾಪ. ಲೇ ಲೇ ಪಾಪ, ಒಂದು ಗಳಿಗೆ ಕೂತ್ಕೊಂಡು ತಿನ್ಕೊಂಡ್ರಲ್ಲ, ಒಂದು ಅರ್ಧ ಗಂಟೆ ಕೂತ್ಕೊಂಡು ತಿನ್ಕೊಂಡ್ರಲ್ಲ, ಆಮೇಕಿಂತ ಕೆಲಸ ಮಾಡ್ತೀನಿ. ಹ್ಞೂ, ನನಗೆ ಸಾಕಾಗ್ಬಿಡ್ತು ಕಳ್ಳಲಿ, ನನ್ನ ಕೈಲಿ ಆಗ್ತಿಲ್ಕೊಂಡ್ರಲ್ಲ, ನಿಮಗೆ ಸುಳ್ಳು ಯಾಕೆ ಕೇಳೋಣ. ಏ ಬಿಡ ಪಾಪ ಅತ್ಲಾಗ ಹೋಗ್ಲಿ ಅತ್ಲಾಗಿ, ಸುಮ್ಕಿರ್ಲ ಪಾಪ ಅತ್ಲಾಗಿ. ಏ ನೀ ಸಿದ್ದಣ್ಣ, ಶೇಖರಣ್ಣರು ಒಂದ್ಗಳಿಗೆ ಸುಧಾರಿಸ್ಕೊಳ್ಳಿಕೊಂಡು ಸುಮ್ಕಿರು ಪಾಪ. ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿದಾರೆ ಗೊತ್ತಾ ನಮ್ಮ ಶೇಖರಣ್ಣ. ತೋಟದಲ್ಲೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಬರೋಲ್ಲ ಪಾಪ, ಸಾಕಾಗಿದ್ದೀರಾ, ಈಗಲೇ ಏನು ಮಾಡಬೇಡ್ರಿ ಕೆಲಸ, ಒಂದ್ಗಳಿಗೆ ಸುಧಾರಿಸ್ಕೊಳ್ರಿ ಅಂತ. ನಮಗೂ ಒಂಚೂರು ಕರುಣೆ ನಿಯತ್ ಅಂತ ಇರಬೇಕು. ಶೇಖರಣೆಯ ಕೂತ್ಕ ನೀನು, ಆ ಲೆಕ್ಕಾಚಾರ್ಯನ ತಿಂಡಿ ತಗೊಂಬರೋರ್ಗು ಕೂತ್ಕ ಪಾಪ. ನನಗೆ ಒಂಥರ ಆಗ್ತೈತೆ ಅತ್ಲಾಗಿ, ನಿನಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಕಣ ಅತ್ಲಾಗಿ. ಬಿಡತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ನನ್ನ ಬುದ್ಧಿ ಕಲ್ತಿಯಲ್ಲ, ಇನ್ಮೇಲಿಂದ ಯಾವತ್ತು ಹಿಂಗೆಲ್ಲ ಮಾಡ್ಕೊಳಕ್ ಹೋಗೋದು ಬೇಡ, ಸುಮ್ಕಿರು. ತಗಳ್ರಣ್ಣ, ಸಿದ್ದಣ್ಣ, ನಿಂಗಣ್ಣ, ಶೇಖರಣೆಯ ತಗಳ್ರಿ, ತಿಂಡಿ ತಗೊಂಬಂದಿದ್ದೀನಿ. ನೀವು ಹೇಳ್ದಂಗೆನೆ 3 ಪ್ಲೇಟು ನನಗೂ ಸೇರಿಸಿ ತಗೊಂಬಂದಿದ್ದೀನಿ ಕಂಡ್ರಡು. ನಾನು ನಿಮ್ಮ ಜೊತೆನೇ ತಿನ್ನೋದಂತ. 4 ಪ್ಲೇಟು ಇಡ್ಲಿ, 4 ಪ್ಲೇಟ್ಲು ವಡೆ, ರೈಸ್ ಐಟಮಲ್ಲಿ ಪಲಾವ್ ಕಟ್ಟಿಸ್ಕೊಂಬಂದಿದ್ದೀನಿ ಕಣಣ್ಣ. 2 ಪ್ಲೇಟು ಪಲಾವು, 2 ಪ್ಲೇಟು ಚಿತ್ರಾನ್ನ ಕಟ್ಟಿಸ್ಕೊಂಬಂದಿದ್ದೀನಿ. ಏನೇನು ಬೇಕು ತಿನ್ರಿ, ತಗೊಳ್ರಣ, ಹೊಟ್ಟೆ ತುಂಬ ತಗೊಂಬಂದಿದ್ದೀನಿ. ಆಯ್ತಾ ಎಲ್ಲ ಕೆಲಸ? ಓಹೋ, ಇನ್ನೇನು ಎಲ್ಲ ಅಡಿಕೆ ಗೊನೆಗಳೆಲ್ಲ ಎತ್ತಿಟ್ಬಿಟ್ಟಿದ್ದೀರಾ? ಏನು ಇನ್ನೊಂದು 10-15 ಇರಬೇಕು, ಆಟೆ ಅಲ್ವಾ? ಭಾಳ ಬೇಗ ಕೆಲಸ ಮಾಡ್ತೀರಣ್ಣ ನೀವಂತೂ. ಪರವಾಗಿಲ್ಲ ಕಣ್ರಣ್ಣ. ಹಂಗಾರೆ ಮಾಡ್ಬೇಕಲ್ವೇಂದ ಪಾಪ, ಇನ್ನೇನು ಮಾಡೋಕ್ಕಾಗುತ್ತೆ ಲೆಕ್ಕಾಚಾರಿ, ಮಾಡ್ಬೇಕಲ್ವೇಲ್ಲ ಪಾಪ. ಭಾಳ ಸುಸ್ತಾಗ್ತೈತ್ ಕಣ್ಲಿ ಅತ್ಲಾಗಿ. ಏನು ಮಾಡ್ತೀಯ ಅತ್ಲಾಗಿ, ನಮಗೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತ್ ಕಣಪ್ಪ. ಹೆಂಗ ತಿಂಡಿ ಕಟ್ಟಿಸ್ಕೊಂಬಂದಿದ್ದೆ, ಬರ್ರಿ ತಿಂಡಿ ತಿನ್ನೋಣ ಅತ್ಲಾಗಿ. ಪಾಪ ಸಿದ್ದಣ್ಣ ಯಾಕ ತಲೆ ಬಗಸ್ಕೊಂಡ್ಬಿಟ್ಟೈತೆ, ಏನೋ ಒಂಥರ ಪಾಪ ಅವಮಾನ ಆಗೋಗ್ಬಿಟ್ಟೈತೆ ಅಣ್ಣಂಗೆ. ನಾನು ಅತ್ಲಾಗಿ ವಿಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಂಡು ಎಲ್ಲರ ಮುಂದೆನೂ ತೋರಿಸ್ಬಾರ್ದಿತ್ತು ಅನ್ಸುತ್ತೆ. ಎಲ್ಲರ ಮುಂದೆನೂ ಪಂಚಾಯತ್ ಕೀಲಿ ಪಾಪ ಒಂಥರ ಆಗೋಯ್ತು. ಈಗ ಬೇರೆ ತೋಟ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ದಾರೆ. ಎಷ್ಟೇ ಆದ್ರೂ ಒಬ್ರು ನನ್ಕಿಂತ ವಯಸ್ಸಿನಲ್ಲಿ ದೊಡ್ಡವರು. ಭಾಳ ಬೇಜಾರಾಗ್ತೈತೆ ನನಗೂ, ಒಂಥರ ಬೇಸರ ಆಗಂಗೆ ಆಗ್ತೈತೆ ಅತ್ಲಾಗಿ. ಹೆಂಗ್ ತಲೆ ಬಗ್ಸ್ಕೊಂಡು ನಿಂತಿದ್ದಾರೆ, ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ, ಯಾವತ್ತೂ ರೂಢಿ ಇಲ್ಲ ಪಾಪ. ಶೇಖರಣ, ಶೇಖರಣ, ಯಾಕೆ ಶೇಖರಣ ತಲೆ ಬಗ್ಸ್ಕೊಂಡು ನಿನ್ಕೊಂಡ್ಬಿಟ್ಟಿದ್ಯಾ? ಸುಸ್ತಾಗ್ತೈತೆ ಶೇಖರಣ, ಯಾಕೆ ಶೇಖರಣ ಏನು ಮಾತಾಡ್ತಾನೆ ಇಲ್ಲ? ಏನಾಯ್ತಣ್ಣ? ಯಾತು ಇಲ್ಲ ಕಂಡ ಪಾಪ, ಯಾತು ಇಲ್ಲ ಕಣ ಲೆಕ್ಕಾಚಾರಿ. ತಿಂಡಿ ತಗೊಂಬಂದೆ ಅಲ್ವಾ, ಸಾಕತ್ ಹೊಟ್ಟೆ ಹಸಿತೈತೆ. ಬಾರ್ಲ ಪಾಪ, ಒಂದು ತಟ್ಟೆಲಿ ಹಾಕ್ಕೊಡು, ತಿಂಡಿನಾರು ತಿಂತೀನಿ ಒಂದ್ರಿಟು. ಕೆಲಸ ಮಾಡಿಬಿಟ್ಟೆ ನೋಡು, ಹಂಗಾಗಿ ಒಂಥರ ಸುಸ್ತಾಗಂಗೆ ಆಗ್ತೈತೆ ಅಷ್ಟೇ, ಆಯಾಸ ಆಗಂಗೆ ಆಗ್ತೈತೆ ಅಷ್ಟೇ ಕಣಪ್ಪ, ಇನ್ನೇನಿಲ್ಲ. ಎಲ್ಲ ಲೆಕ್ಕಾಚಾರಿ, ನನ್ನ ತಾವಲೇನೇ ಕೆಲಸ ಮಾಡಿಸ್ತಿದ್ದೀಯಲ್ಲ. ಹೆಂಗ ನೆಮ್ಮದಿಯಾಗಿ ನಮ್ಮ ಸಾವುಕಾರರು ಶಂಕರಣ್ಣವ್ರ ಜೊತೆ ತಿರ್ಗಾಡ್ಕೊಂಡು ತಿಪ್ಟೂರಿಗೆಲ್ಲ ಹೋಗ್ಬಿಟ್ಟು ದೊನ್ನೆ ಬಿರಿಯಾನಿ ಎಲ್ಲ ತಿನ್ಕೊಂಡು, ಮಟನ್ ಬಿರಿಯಾನಿ, ಚಿಕನ್ ಲಾಲಿಪಪ್ಪು, ಚಿಕನ್ ಚಿಲ್ಲಿ, ಎಗ್ ಚಿಲ್ಲಿ ಎಲ್ಲ ತಿನ್ಕೊಂಡು ಒಳ್ಳೆ ರಾಜವಾಗಿ ಓಡಾಡ್ಕೊಂಡು ಹೆಂಗ ನೆಮ್ಮದಿಯಾಗಿದ್ದೆ, ತಿನ್ಕೊಂಡು ಉಣ್ಕೊಂಡು ಒಂದೇ ಒಂಚೂರು ಕೆಲಸ ಮಾಡ್ತಿರಲ್ಲ. ಇವಾಗ ನನಗೇನೇನೆ ನಿನ್ನ ತೋಟದಲ್ಲಿ ಕೆಲಸ ಮಾಡಿಸ್ತಿದ್ಯಾ, ಸಾವುಕಾರನ ತೋಟದಲ್ಲಿ? ಬಿಡಲ್ಲ ಕಣ್ಲ, ನಿನಗೆ ಬಿಡಲ್ಲ. ಎಲ್ಲರ ಮುಂದೆನೂ ನನಗೆ ಅವಮಾನ ಮಾಡ್ತಿದ್ಯಾ. ನನಗೆ ಎಷ್ಟು ಸುಸ್ತಾಗ್ತೈತೆ, ಎಷ್ಟು ಬೇಜಾರಾಗ್ತೈತೆ. ನನ್ನ ಸಾವುಕಾರನೇನೆ ಶಂಕರಣ್ಣರ ಬೊಯ್ದು ಬಿಟ್ರು, ಅದಕ್ಕೆಲ್ಲ ಕಾರಣನೇನೆ ನೀನು ಕಡ್ಲ ಲೆಕ್ಕಾಚಾರಿ. ನಿನಗೈತೆ, ನಿನಗೆ ಮಾಡ್ತೀನಿ. ನಿನಗೆ ಮಾತ್ರ ನಾನು ಬುದ್ಧಿ ಕಲಿಸಲ್ಲಿ ಬಿಡಲ್ಲ ಕಣ್ಲ ಲೆಕ್ಕಾಚಾರಿ. ಪಾಪ ಶೇಖರಣ್ಣ, ಆದ್ರೂ ಈ ಸಾವುಕಾರ ಶಂಕರಣ್ಣ ನಮ್ಮ ಸಾವುಕಾರರಿಗೂ ನಮ್ಮ ರಂಗಜ್ಜಂಗೂ ಆ ಬೋರಜ್ಜಂಗೂ 3 ಜನಕ್ಕೂ ಜಗಳ ಹಾಕ್ಬಿಟ್ಟಿದ್ರು. ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಕೂಡಬಾರ್ದು, ಹೊಂದಾಣಿಕೆ ಆಗ್ಬಾರ್ದು, ಹಂಗೆ ಮಾಡಿದ್ರು. ಇವಾಗ ಒಳ್ಳೆ ಟೈಮು ನನಗೂ. ಹೆಂಗೆ ಆ ಸಾವುಕಾರ ಶಂಕರಣ್ಣ ಅವನ ಅಣ್ಣಂಗೆ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದಾನೆ. ಒಂದು ಚೂರು ಕನಿಕರ ತೋರಿಸ್ತಲೇ ಕೆಲಸ ಮಾಡ್ಲಿ ಬುದ್ಧಿ ಕಲೀಲಿಲ್ಲ ಅಂತ ಬಿಟ್ಟಿದ್ದಾನೆ. ಈಗ ಒಳ್ಳೆ ಟೈಮು. ಶೇಖರಣ್ಣ ಅವನ ತಮ್ಮ ಹೇಳ್ದಂಗೆನೆ, ಅವ್ನು ಶಂಕರಣ್ಣ ಹೇಳ್ದಂಗೆನೆ ಮಾತು ಕೇಳ್ತಾನೆ. ಇವಾಗ ನಾನು ಸರಿಯಾಗೇನೆ ಹಾಕ್ಕೊಡ್ತೀನಿ. ಆಸ್ತಿಲ್ ಪಾಲ್ ಕೇಳು. ನಿನ್ನ ತಮ್ಮನ ಹತ್ರ ನೀನು ಯಾಕೆ ಎದ್ರಕಣ್ತೀಯ? ನೀನು ಯಾಕೆ ಕೆಲ್ಸಕ್ಕೆ ಬರ್ತೀಯ? ನೋಡಿ ನಿನ್ನ ತಮ್ಮ ನಿನ್ನ ಮೇಲೆ ಒಂದು ಈಟಾದ್ರೂ ಕನಿಕರ ಆಯ್ತಾ ಅಂತ ಬುದ್ಧಿ ಕಲಿಸ್ತೀನಿ. ಎಷ್ಟು ದಿವಸ ಹೇಳಿದ್ರು ಈ ಶೇಖರಣ್ಣ ನನ್ನ ಮಾತೇ ಕೇಳ್ತಿರದ. ನನ್ನ ತಮ್ಮ ಹೇಳ್ದಂಗೆನೆ ಮಾತು ಕೇಳೋದು. ನನ್ನ ತಮ್ಮನ್ ಬಿಟ್ಟು ನಾನು ಎಲ್ಲೂ ಬರೋಲ್ಲಪ್ಪ ಅಂತ ಎಲ್ಲ ಹೇಳ್ತಿತ್ತು. ಇವಾಗ ಒಳ್ಳೆ ಟೈಮು. ಲೆಕ್ಕಾಚಾರಿ, ಜಮಾಯಿಸು, ಮಾಡ್ತೀನಿ ಕಣ್ತಡಿ. ಏನ್ ಶೇಖರಣ್ಣ ಬಾ ತಿಂಡಿ ತಿನ್ನು, ಸಾಕು ಕೆಲಸ ಮಾಡಿದ್ದು, ಆಮೇಕಿಂದ ಮಾಡ್ಕೊಳ್ಳುವಂತ ಕಣ್ ಬಾರಣ. ಶೇಖರಣ್ಣ ಒಂದು ಮಾತು ಹೇಳೋಣ. ಶೇಖರಣ್ಣ ಬೇಕಾದ್ರೆ ನೀನ್ ಬೇಕಾದ್ರೆ ನಾಳೆಯಿಂದ ಏನು ಬರ್ಬೇಡ ಕಣ್, ಬಿಡೋಣ ಅತ್ಲಾಗಿ. ನಿಂಗಣ್ಣನು ಇವನು ಸಿದ್ದಣ್ಣ ಮಾಡ್ಕೊಳ್ತಾರ ಬೇಕಾದ್ರೆ ಕೆಲ್ಸಗಳು, ನೀನ್ ಬರ್ಬೇಡ ಕಣ. ಯಾಕಾರ ಇರ್ಲಿ, ಯಾಕಂತೀಯ ನೀನು? ಪಾಪ ಯಾವತ್ತು ಕೆಲಸ ಮಾಡ್ದವನಲ್ಲ. ಒಂದು ಮಾತು ಹೇಳೋಣ ಏನ್ ಶೇಖರಣ್ಣ, ನನಗೆ ನೀನ್ ಅಣ್ಣ ಇದ್ದಂಗೆ. ನನಗ್ ಮಾತ್ರ ನಿಮ್ ತಮ್ಮ, ಸ್ವಂತ ತಮ್ಮ ಇದಾರಲ್ಲ ಶಂಕರಣ್ಣ ಇದಾರಲ್ಲ, ಅವ್ರಿಗಂತೂ ನಿಮ್ಮ ಮೇಲೆ ಒಂದು ಈಟಾದ್ರೂ ಕನಿಕರ ಅನ್ನೋದಿಲ್ಲ. ಆದ್ರೆ ನನಗ್ ಮಾತ್ರ ಐತ್ ಕಣ ಶೇಖರಣ್ಣ, ನನಗ್ ಮಾತ್ರ ನಿಮ್ ಮೇಲೆ
ಭಾಳ ಕನಿಕರ ಐತೆ, ಸುಳ್ಳು ಯಾಕೆ ಹೇಳಕ್ ಹೋಗೋಣ. ನೀವು ಕೆಲಸ ಮಾಡೋದು ನನಗೆ ಒಂದು ಈಟು ಇಷ್ಟ ಇಲ್ಲ ಕಣ. ಆದ್ರೂ ಶೇಖರಣ್ಣ ನನಗೆ ಮನ್ಸಿಗೆ ನೋವಾಗ್ತಿರೋದು ಒಂದೇ ಒಂದು ಮಾತು ಕಣ ಶೇಖರಣ್ಣ, ಒಂದೇ ಒಂದು ವಿಷಯ. ಏನ್ ನೋವಾಗ್ತಾ ಇದ್ ಗೊತ್ತೇನು ಶೇಖರಣ್ಣ? ಈ ಕಡೆ ಕತ್ತೆ ಎತ್ತು ಮಾತಾಡ್ಸು. ಯಾಕೆ ನನ್ನ ಮೇಲೆ ಕೋಪನ ನಿನಗೆ? ಯಾತು ಇಲ್ಲ ಕಣ್ಲ ಪಾಪ, ಯಾತು ಇಲ್ಲ ಕಣ ಲೆಕ್ಕಾಚಾರಿ. ಹೇಳು, ಮಾತಾಡು, ನನಗೆ ಕೇಳಿಸೈತೆ, ನೀನು ಮಾತಾಡ್ತಿರೋದೆಲ್ಲ ಕೇಳಿಸೈತೆ. ಹೇಳು ಲೆಕ್ಕಾಚಾರಿ, ಹೇಳು. ಅದು ಏನೇನು ಹೇಳ್ಬೇಕಂತ ಕಡಿದೀಯ ಹೇಳಪ್ಪ. ನನ್ನ ತಮ್ಮಂಗೆ ನನ್ನ ಮೇಲೆ ಕನಿಕರ ಇಲ್ಲ ಅಂತ ನನಗೆ ಇವಾಗಲೇ ಕಣಪ್ಪ ಗೊತ್ತಾಗಿದ್ದು. ನಿನ್ನೆ ಅವ್ನು ಹೇಳದ್ನಲ್ಲ, ಎಲ್ಲಾರ ಮುಂದೆನು ಹೇಳದ್ನಲ್ಲ, ಅವ್ನಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೆಗೆ ಬಿಟ್ಟು ನನಗೆ ಆಚೆ ಕಡೆ ಕಳಿಸ್ತಾ. ನೀನು ಮನೇಲಿ ಇರಬೇಡ, ನೀನು ಹೋಗ್ಬಿಡು, ಮನೆ ಬಿಟ್ಟು ಹೋಗ್ಬಿಡು ಅಂತ ಬೇರೆ ಹೇಳ್ಬಿಟ್ಟ ಎಲ್ಲಾರ ಮುಂದೆನು. ಅಷ್ಟಕ್ಕೂ ಸಾಲದು ಅಂತ ಪರಿಹಾರ ಕೇಳೋದಕ್ಕೆ ನೀನು ರಂಗಜ್ಜ ಇಬ್ರು ಸಾವುಕಾರರು ಎಲ್ಲಾರು ನೀವು ಬಂದಾಗ, ಗೌಡ್ರು ಎಲ್ಲಾರು ಬಂದಾಗ ಏನಂತ ಹೇಳ್ದೆ ಹೇಳು? ನಮ್ಮ ಅಣ್ಣನ ಹತ್ರ ಕೆಲಸ ಮಾಡಿಸ್ಕೊಳ್ರಿ, ನಾನು ಏನೋ ಪರಿಹಾರ ಕೊಡಲ್ಲ ಅಂತ ಹೇಳ್ತಿದ್ದಾನಲ್ಲ, ನನಗೆ ಎಷ್ಟು ನೋವಾಗ್ಬೇಡ ಹೇಳ್ರಪ್ಪ. ಮನ್ಸಿಗೆ ಸಿಕ್ಕಾಬಟ್ಟೆ ನೋವಾಗೋಯ್ತು ಕಣ್ರಪ್ಪ, ಸಿಕ್ಕಾಬಟ್ಟೆ ನೋವಾಗೋಯ್ತು. ನನ್ನ ತಮ್ಮ ಹಿಂಗೆಲ್ಲ ಹೇಳ್ತಾನಂತ ಅಂದ್ಕೊಂಡಿರಲಿಲ್ಲ. ನನ್ನ ತಮ್ಮಂಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೆ ಅವನ ಮೇಲೆ, ಎಷ್ಟು ಗೌರವ ಇಟ್ಕೊಂಡಿದ್ದೆ ಅವನ ಮೇಲೆ, ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಅವನ ಮೇಲೆ. ಎಲ್ಲದನ್ನು ನುಚ್ಚು ನೂರು ಮಾಡಿಬಿಟ್ಟ ಅವನು, ನುಚ್ಚು ನೂರು ಮಾಡಿಬಿಟ್ಟ ನನ್ನ ತಮ್ಮ. ಅದಕ್ಕೆ ಕಣ್ಶಂಕರಣ್ಣ, ನಾನೊಂದು ಮಾತು ಹೇಳ್ತೀನಿ, ಹಿಂಗೆ ಹೇಳ್ತೀನಂತ ನೀನು ಬೇಜಾರು ಮಾಡ್ಕೋಬೇಡ. ಆದ್ರೂ ನೀವು ನಿಮ್ಮ ತಮ್ಮನ ಮೇಲೆ ಇಟ್ಕೊಂಡಿದ್ರಲ್ಲ ಪ್ರೀತಿ ವಿಶ್ವಾಸ ಎಲ್ಲದನ್ನು ಸುಮ್ಮಕ್ ಬಿಟ್ಬಿಡ್ರಿ. ಇವೆಲ್ಲ ಸುಳ್ಳು. ನಿಮ್ಮ ತಮ್ಮರಿದಾರಲ್ಲ ಶಂಕರಣ್ಣ, ಅಂತ ಪ್ರೀತಿ ವಿಶ್ವಾಸ ಇದ್ದಿದ್ರೆ ನಿಮ್ಗೆ ಕೆಲಸ ಕಳಿಸ್ತಿರಲ್ಲ ಕಾರಣ, ನಿಮ್ಗೆ ಮನೆ ಬಿಟ್ಟು ಆಚೆ ಕಡೆ ಕಳಿಸ್ತಿರಲಿಲ್ಲ. ಆದ್ರೂ ಶೇಖರಣ್ಣರೇ, ನೀವೇನಾರ ತಿಳ್ಕೊಳ್ರಿ, ನಿಮ್ದು ನಿಮ್ಮ ಅಪ್ಪಂದು ಆಸ್ತಿ ಎಲ್ಲ ಐತೆ, ಬೇಕಾದಷ್ಟು ತೋಟ ಎಲ್ಲ ಐತೆ, ಮನೆ ಐತೆ. ಆದ್ರೂ ನಿಮ್ಮ ತಮ್ಮರು ಹೇಳಿದ ತಕ್ಷಣ ನೀವು ಮನೆ ಬಿಟ್ಟು ಹೋಗೋದಂಥದ್ದು ಏನೈತೆ? ನಿನ್ ತಮ್ಮಂಗೆ ಎಷ್ಟು ಅಧಿಕಾರ ಆಯ್ತೋ ನಿಮ್ಗೂ ಅಷ್ಟೇ ಅಧಿಕಾರ ಐತೆ ತಾನೆ ಆ ಮನೇಲಿ. ನಿನ್ ತಮ್ಮಂಗೆ ಏನೇನು ಕೊಡ್ಬೇಕಾದ್ರೂ ಅರ್ಧ ಪಟ್ಟು ನಿನ್ಗೂ ಕೊಡ್ಬೇಕು ತಾನೆ. ಆ ಮನೆಯಲ್ಲೂ ಎಲ್ಲದನ್ನು ಬರಬೇಕು, ನಿಮ್ಗೆ ತೋಟದಲ್ಲೂ ಎಲ್ಲದ್ರಲ್ಲೂ ಬರಬೇಕು. ಮತ್ತೆ ಯಾಕೆ ಏನು ನಿನ್ ತಮ್ಮನ ಕೇಳೇ ಇಲ್ವಲ್ಲ? ನಿನ್ ತಮ್ಮ ಹೇಳಿದ ತಕ್ಷಣ ನೀನು ಮನೆಯಿಂದ ಆಚೆ ಕಡೆ ಬಿಟ್ಟು ಹೋಗ್ತಿದ್ಯಲ್ಲ, ನೀನ್ ದಡ್ಡ ತಾನೆ ನೀನು? ನಿನಗೆ ಬುದ್ಧಿ ಇಲ್ವಾ ನಿನ್ಗೆ? ಹೇಳಪ್ಪ ನೀನೇನೆ, ನಿನ್ಗೂ ಮಕ್ಳಿದಾರೆ, ಪಾಪ ಅವ್ರಿಗೆ ಮದುವೆ ಮಾಡಿ ಕಳ್ಸಿದ್ಯಾ ಬಿಡು. ಆದ್ರೂ ಕೂಡ ನೀನೊಂದ್ ಸ್ವಲ್ಪ ಯೋಚನೆ ಮಾಡು. ನಿನ್ ತಮ್ಮ ಹೇಳ್ದಂಗೆ ನೀನ್ ಮಾತು ಕೇಳ್ಕೊಂಡು ಯಾಕೆ ಎದ್ರಕಂಡು ನಿಂತಿದೀಯಾ? ಯಾಕೆ ಎದ್ರಕಣ್ತೀಯ? ಎಲ್ಲಾದ್ರೂ ನಿನ್ಗೂ ಬರ್ಬೇಕು ತಾನೆ. ನಿನ್ ತಮ್ಮಂಗ್ ನೀನ್ ಎದುರಿಸಿದ್ರೆ ಯಾವತ್ತೂ ಬುದ್ಧಿ ಕಲ್ತು ಬಿಡ್ತಿದ್ದ. ನೀನು ದಡ್ಡವಂತರ ಕಣ್ ಹೇಳು. ನನಗೂ ಇದ್ರಲ್ಲಿ ಪಾಲ್ ಬೇಕು ಕಣೋ, ನನ್ಗೂ ಇದ್ರಲ್ಲಿ ಸೇರ್ತಕ್ಕದ್ದು ಕಣೋ. ನಾನೇ ಯಾಕೆ ಮನೆ ಬಿಟ್ಟು ಹೋಗೋಣ, ನೀನೇ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಿನ್ ತಮ್ಮರು ಎದ್ರಕೊಂಡ್ಬಿಡೋರ. ನೀವೇನು ಮಾತಾಡಲ್ಲ ಅಂತ ಗೊತ್ತು ನಿಮ್ ತಮ್ಮಂಗೆ, ಅದಕ್ಕೆ ಅವರು ಸರಿಯಾಗಿ ನಿಮ್ಗೆ ಎದುರಿಸ್ತಾರೆ. ಹಿಂಗೆಲ್ಲ ಕೂಲಿ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಕಳಿಸ್ತಾರೆ. ನೀವು ಇವಾಗ್ಲೇ ನಿನಗೆ ಬುದ್ಧಿ ಕಲಿಬೇಕು, ಎಚ್ಚರಿಕಬೇಕು. ಇಲ್ಲ ಅಂದ್ರೆ ಇನ್ನು ಮುಂದೆ ಬಹಳ ಕಷ್ಟ ಆಗುತ್ತೆ ನಿಮ್ ಪರಿಸ್ಥಿತಿ ಇನ್ನು. ಹೌದಲ್ವಾ? ಇವ್ ಲೆಕ್ಕಾಚಾರಿ ಹೇಳ್ತಿರೋದು ಮಾತ್ರ 100% ಸತ್ಯ ಐತೆ. ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕಿತ್ತು ಅಲ್ವಾ? ನನ್ನ ಮನೆ, ನಾನು ಈ ಮನೆಗೆ ದೊಡ್ಡ ಮಗ, ನಾನು ತೋಟ ನಂದು, ಹೊಲ ನಂದು, ಎಲ್ಲ ನನ್ನ ಗದ್ದೆಗಳೆಲ್ಲ ನನ್ನ ಹೆಸರಲ್ಲೈತೆ, ಮನೆ ನನ್ನ ಹೆಸರಲ್ಲೈತೆ. ಎಲ್ಲದನ್ನು ನನಗೂ ನನ್ನ ತಮ್ಮಂಗೆ ಎಷ್ಟು ಸೇರ್ಬೇಕು ಅಷ್ಟು ನನಗೂ ಸೇರಬೇಕು. ನಾನು ಕಷ್ಟಪಟ್ಟು ದುಡಿತಿದ್ದೀನಿ, ತೋಟದಲ್ಲೆಲ್ಲ ಕೆಲಸ ಮಾಡ್ತೀನಿ, ನಾನು ಎಲ್ಲ ನೋಡ್ಕೊಳ್ತೀನಿ. ಆದರೂ ನನ್ನ ತಮ್ಮ ಹೇಳ್ದಂಗೆ ನಾನು ಯಾಕೆ ಮಾತು ಕೇಳ್ಕೊಂಡಿದ್ದೀನಿ? ನನ್ನ ತಮ್ಮ ಹೇಳಿದ ತಕ್ಷಣ ಎದ್ರಕೊಂಡ್ಬಿಟ್ಟು ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಾನೇನು ಚಿಕ್ಕ ಹುಡುಗನ ಎದ್ರಕಣಕ್ಕೆ? ಕರೆಕ್ಟು. ಇಷ್ಟು ದಿವಸ ನಾನು ಯೋಚನೆ ಮಾಡಿರಲ್ಲ. ಎಲ್ಲ ನನ್ನ ತಮ್ಮ ನೋಡ್ಕೊಳ್ತಾನೆ ಅಂತ ನಾನು ಬಿಟ್ಬಿಟ್ನಲ್ಲ. ಅದೇ ನಾನು ಮಾಡಿದ ಮೊದಲನೇ ತಪ್ಪು ಅಲ್ವಾ? ಈಗ ನನಗೇನೇನೆ ಮನೆ ಬಿಟ್ಟು ಆಚೆ ಕಡೆ ಕಳಿಸೋ ಅಂಥದ್ದು, ತೋಟಕ್ಕೆ ಕೆಲಸ ಮಾಡೋಕ್ಕೆ ಬಿಟ್ಟಿದ್ದು, ಇವೆಲ್ಲದನ್ನು ನನಗೆ ಯಾಕೆ ಆಗೋದು? ನಾನು ಬುದ್ಧಿ ಕಲ್ತಿದ್ರೆ ಅಲ್ವಾ? ಕರೆಕ್ಟು. ಲೆಕ್ಕಾಚಾರಿ ಹೇಳಿದ ಮಾತ್ರ 100% ಸತ್ಯ. ನಾನು ಇನ್ಮೇಲಿಂದಾದ್ರೂ ಒಂದು ಸ್ವಲ್ಪ ಎಚ್ಚೆತ್ಕೋಬೇಕು. ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನನಗೆ ಭಾಳ ತೊಂದರೆ ಆಗೋಗ್ಬಿಡುತ್ತೆ. ಪಾಪ ಇವ್ ನಮ್ಮ ಲೆಕ್ಕಾಚಾರಿನಿ ನನ್ನ ಮೇಲೆ ಅಷ್ಟು ಕರುಣೆ, ಅಷ್ಟು ಪ್ರೀತಿ ತೋರಿಸಿದಾನೆ. ಬೇಡ ಕಣ, ಇನ್ನು 3 ತಿಂಗಳು ಕೆಲಸ ಮಾಡಬೇಕು ಇವ್ರ ತೋಟದಲ್ಲಿ ಲೆಕ್ಕವಾಗಿ, ಗೌಡ್ರು ಹೇಳಿರೋ ಪ್ರಕಾರ. ಬೇಡ ಕಣ, ಬೇಡ, ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ನೀನು ಕೆಲಸ ಮಾಡೋದು ಅಂತ ಆ ಲೆಕ್ಕಾಚಾರಿ ನನ್ನ ಮೇಲೆ ಪ್ರೀತಿ ಕರುಣೆ ತೋರಿಸಿದ್ದಾನೆ. ಆದರೆ ನನ್ನ ತಮ್ಮ ಒಂದು ಈಟಾದ್ರೂ ಕಿಂಚಿತ್ತಾದ್ರೂ ನನ್ನ ಮೇಲೆ ಒಂದು ಚೂರು ಕರುಣೆ ಇಟ್ಕೊಂಡಿಲ್ವಲ್ಲ. ಇದೆಲ್ಲ ಯಾಕೆ ಎಡವಟ್ಟಾಗ್ತೈತೆ? ಇವೆಲ್ಲ ಸರಿ ಆಗ್ತಿಲ್ಲ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂದ್ರೆ ಬಿಡಲ್ಲ. ಹೋಗ್ತೀನಿ, ಪಾಲ್ ಕೇಳ್ತೀನಿ ನನ್ನ ತಮ್ಮಂಗೆ. ಅವನಿಗೆ ಮನೆಯಿಂದ ಆಚೆ ಕಡೆ ಕಳಿಸ್ತೀನಿ. ಮನೇಲಿ ನನಗೆ ಆಸ್ತಿಲಿ ಪಾಲ್ ಕೊಟ್ಟು ಬಿಡ್ಲಿ. ಅವನು ಸವಾಸನೆ ಬೇಡ. ಅವನಿಂದಾಗಿ ನಾನು ಎಷ್ಟು ಅನುಭವಿಸಿದ್ದೀನಿ, ಎಷ್ಟು ಕೆಟ್ಟವನಾಗಿದ್ದೀನಿ ಊರ್ ಜನಗಳ ಹತ್ರ ಅಂತ ನನಗೆ ಮಾತ್ರ ಗೊತ್ತು. ಎಲ್ಲ ಮೋಸ್ಕಾರ ಲೆಕ್ಕಾಚಾರಿ, ಕುತಂತ್ರಿ ಐಡಿಯಾ ಮಾಡ್ತೀಯ? ಕುತಂತ್ರಿ ಐಡಿಯಾನ? ಅಲ್ಲ, ನಮ್ಮ ಸಾವುಕಾರ ವಿರುದ್ಧ, ನಮ್ಮ ಶಂಕರಣ್ಣರ ವಿರುದ್ಧ ಅವ್ರ ಅಣ್ಣಂಗೆ ಎತ್ತು ಕೊಡ್ತಿದ್ಯಾ? ಆಸ್ತಿಲಿ ಪಾಲ್ ಕೇಳು, ನಿನ್ನ ತಮ್ಮನ ಮಾತು ಕೇಳ್ಬೇಡ, ನಿನ್ನ ತಮ್ಮನಿಂದ ಎದ್ರಕೋಬೇಡ ಅಂತ ಇಲ್ದವೆಲ್ಲ ತಲೆಲಿ ತುಂಬ್ತೀಯ? ಎಲ್ಲ ಕುತಂತ್ರಿ, ಎಲ್ಲ ಮೋಸ್ಕಾರ. ಇವು ಏನು ಮಾಡೋದು?
ಇವೆಲ್ಲ ವಿಚಾರನ ಮೊದಲು ನಮ್ಮ ಸಾವುಕಾರ ಶಂಕರಣ್ಣಂಗೆ ಹೇಳ್ಬೇಕು. ಇವ್ರು ಶಂಕರಣ್ಣರಿಗೆ ಗೊತ್ತಾಗ್ಲಿಲ್ಲ, ನಾನು ಬಡ್ಕಂಡೆ ಮೊದ್ಲೇನೆ ಬಡ್ಕಂಡೆ. ಶಂಕರಣ್ಣರೇ ಶಂಕರಣ್ಣರೇ ಕೆಲಸ ಕಳಿಸ್ಬಿಡ್ರಿ, ನಿಮ್ಮ ಅಣ್ಣಂಗೆ ಕಳಿಸ್ಬಿಡ್ರಿ ಅಂತ ಬಡ್ಕಂಡೆ. ಆದ್ರೂ ನನ್ನ ಮಾತು ಕೇಳಿಲ್ಲ ನೋಡ್ರಿ ಇವಾಗ. ಇವ್ರು ಎದ್ರು ಉತ್ತರ ಕೊಟ್ಟರು, ಎದ್ರು ನಿಂತ್ಕೊಂಡ್ಬಿಟ್ರೆ ಈಗ ಏನು ಮಾಡ್ತಾರೆ ಏನು ಮಾಡೋದು ಇವನು ಲೆಕ್ಕಾಚಾರಿ ಇಲ್ದವೆಲ್ಲ ತಲೆ ತುಂಬ್ತಿದ್ದಾನೆ. ಈ ಶೇಖರಣ್ಣಂಗೆ ಇಲ್ದವೆಲ್ಲ ತಲೆ ತುಂಬಿ ಅವ್ನ ತಮ್ಮನ ವಿರುದ್ಧ ನಮ್ಮ ಶಂಕರಣ್ಣರ ವಿರುದ್ಧ ಕಟ್ತಿದ್ದಾರೆ. ಏನು ಮಾಡೋದಪ್ಪ ಇವಾಗ, ಏನಾದರೂ ಒಂದು ಮಾಡಬೇಕು. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಅದು ಒಂಥರನೇ ನಿಜ ಅಲ್ವಾ, ಒಂಥರ ಕರೆಕ್ಟು. ಲೆಕ್ಕಾಚಾರಿ ಅಣ್ಣ ಹೇಳ್ತಿರೋದು ಮಾತ್ರ 100ಕ್ಕೆ 100 ಸತ್ಯ ಆಯ್ತಪ್ಪ. ನಾನಿದ್ದಿದ್ರೆ ಇವರು ಶೇಖರಣಂಗೆ ಇದ್ದಿದ್ರೆ ನಾನು ಯಾಕೆ ಕೂಲಿ ಕೆಲಸ ಮಾಡಕ್ಕೆ ಬರ್ತಿದ್ದೆ ಅಲ್ಲ. ಇವ್ರು ನೋಡಿದ್ರೆ ಊರಿಗೇನೆ ಸಾವುಕಾರರು, ಜಮೀನ್ದಾರರು, ಇಷ್ಟೊಂದೆಲ್ಲ ಆಸ್ತಿ ಐತೆ, ಹೊಲ ಐತೆ, ತೋಟ ಐತೆ. ಯಪ್ಪ 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 ಇಷ್ಟೊಂದೆಲ್ಲ ಇಟ್ಕೊಂಡ್ಬಿಟ್ಟು ಏನೋ ಒಂದು 50 ಕೋಳಿ ಕದ್ದಿರೋದಕ್ಕೆ ಪರಿಹಾರ ಕೊಡಲ್ಲ ಅಂತ ಅವ್ರ ತಮ್ಮ ಹೇಳ್ಬಿಟ್ನಲ್ಲ. ಇದು ಯಾವ ಸೀಮೆ ಸರಿ ಅಂತ. ಯಪ್ಪ ಶೇಖರಣ್ಣ, ಮುಂದೆ ನಿನಗೆ ಭಾಳ ಹಿಂಸೆ ಆಗುತ್ಕೊಂಡು ಬಿಡಪ್ಪ. ನಿನ್ನ ಪರಿಸ್ಥಿತಿ ಭಾಳ ಇದಾಗ್ಬಿಡುತ್ತೆ. ಯಪ್ಪ ನೀನು ಇಷ್ಟೊಂದು ಸಾವುಕಾರ ಆಗ್ಬಿಟ್ಟು ನೀನು ಹಿಂಗಾಗ್ಬಿಟ್ಟಿದೆಯಲ್ಲಣ್ಣ, ನಿನ್ನ ಪರಿಸ್ಥಿತಿ ನನಗೂ ನೋಡೋಕ್ಕಾಗ್ತಿಲ್ಲಪ್ಪ. ಪಾಪ ಲೆಕ್ಕಾಚಾರಿ ಹೇಳಿದ್ ಮಾತ್ರ ಕರೆಕ್ಟ್ ಐತೆ ಮಾತ್ರ. ಏನ ಲೆಕ್ಕಾಚಾರಿ ಏನ ಬಿಡ ಇವನೇ ನಿಂಗಣ್ಣ, ನನಗೆ ತೋಚಿದ್ ನಾನು ಹೇಳ್ದೆ ಕಣಪ್ಪ. ಮತ್ತೆ ಯಾಕೆ ಬೇಕು ಮತ್ತೆ ಸುಮ್ಮನೆ ಎಲ್ಲ ಮತ್ತೆ ಶೇಖರಣ್ಣ ಯಾವಾಗ ಹೇಳಿದ್ರು ನನ್ನ ತಮ್ಮ ಹೇಳ್ದಂಗೆನೇನು ನನ್ನ ಮಾತು ಕೇಳೋದು. ನಮ್ಮ ತಮ್ಮನ ಮಾತು ನಾನು ಯಾವತ್ತೂ ಮೀರಲ್ಲ ಅಂತ ಬೇರೆ ಹೇಳುತ್ತೆ ಯಾವಾಗ ನೋಡಿರು. ಬಿಡಪ್ಪ, ನಮ್ಗೇನಾಗ್ಬೇಕಾಯ್ತು ಅವ್ರ ಅಣ್ಣ ತಮ್ಮಂದ್ರ ವಿಚಾರ. ಏನು ಶೇಖರಣ್ಣ ಬಾ ತಿಂಡಿ ತಿನ್ನು ಬಾ. ನೀನು ಯಾಕೆ ತಲೆ ಕೆಡ್ಸ್ಕೊಳ್ತಿ ಅತ್ಲಾಗಿ, ಇರ್ಲಿ ಕಣ್ ಬಾರ್ ಶೇಖರಣ್ಣ ಅತ್ಲಾಗಿ, ಅವೆಲ್ಲ ಅಣ್ಣ ತಮ್ಮಂದ್ರಲ್ಲ ಅವೆಲ್ಲ ಕಾಮನ್ನು ಅತ್ಲಾಗಿ, ಬಿಡು ಬಾ. ಇಲ್ಲ ಕಂಡ ಪಾಪ, ಇಲ್ಲ ಕಂಡ, ಇಲ್ಲ ನೀನು ಹೇಳ್ತಿರೋದು ಮಾತ್ರ ಕರೆಕ್ಟ್ ಐತೆ. ನಾನು ಇಷ್ಟು ದಿವಸ ಯಾರ್ಯಾರೋ ಹೇಳಿರು ನನಗೆ, ನಾನು ತಲೆಯಲ್ಲಿ ಹಾಕ್ಕೊಂಡ್ಲಿಲ್ಲ, ಬರೀ ನಾನು ಸುಮ್ಕಾಗ್ಬಿಡ್ತಿದ್ದೆ. ನಾನು ಮಾತ್ರ ಭಾಳ ಬುದ್ಧಿ ಕಲಿಬೇಕು ಕಂಡ್ರಲ್ಲ, ಇನ್ಮೇಲಿಂದ ನಾನು ಕಲಿಬೇಕು. ಭಾಳ ದೊಡ್ಡ ಕೆಲಸ ಮಾಡ್ಕೊಂಬಿಟ್ಟೆ ನಾನು. ಇರ್ಲಿ 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 ಇವತ್ತು ಕೆಲಸ ಮುಗಿಸ್ಕೊಂಡು ಹೋಗಿ ಮೊದಲು ನನ್ನ ತಮ್ಮನ ಹತ್ರ ನಾನು ಅವೆಲ್ಲ ಗೊತ್ತಿಲ್ಲ ನನಗೆ, ಪಾಲು ಬೇಕಂದ್ರೆ ಬೇಕು, ಎಲ್ಲದ್ರಲ್ಲೂ ಪಾಲು ಕೊಡಬೇಕು ನನಗೆ, ಕೊಡ್ಲಿಲ್ಲ ಅಂದ್ರೆ ಸರಿ ಇರಲ್ಲ ಅಂತಾನೆ ಹೇಳ್ತೀನಿ. ಅದಕ್ಕೇನಂತೆ ಅವನ ಪಾಡು ಅವನಿಗೆ, ನನ್ನ ಪಾಡು ನನಗೆ ಇನ್ಮೇಲಿಂದ. ಇದ್ಯಾಕಣ ಹಿಂಗಾಡ್ತಿದ್ಯಾ ಶೇಖರಣ್ಣ? ಇರತಕ್ಕ ಇದ್ಬಿಟ್ಟು ನೀನು ಸುಮ್ಕಿರಿ ಶೇಖರಣ್ಣ. ಓಹೋ, ನಮ್ಮ ಶಂಕರಣ್ಣರು ನಮ್ಮ ಸಾವುಕಾರರು ಆ ರೀತಿ ಏನಲ್ಲ. ನಿಮ್ಮೆಲ್ಲ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅವರು, ಎಷ್ಟು ಕರುಣೆ ಇಟ್ಕೊಂಡಿದ್ದಾರೆ, ನಿಮ್ಮೆಲ್ಲ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನೀವ್ಯಾಕೆ ಶೇಖರಣ್ಣರು ಹಿಂಗಾಡ್ತಿದ್ದೀರಾ? ನಿಮ್ಗೇನು ಬುದ್ಧಿ ಆಯ್ತಾ ಇಲ್ಲ ನಿಮ್ಗೆ? ಸುಮ್ಕಿರ್ರಿ, ಹಿಂಗೆಲ್ಲ ಆಡಬಾರ್ದು ನೀವು. ನನಗೆ ಭಾಳ ಬೇಜಾರಾಗೋಗ್ಬಿಡುತ್ತೆ ಹಿಂಗೆಲ್ಲ ಮಾತಾಡ್ಬಿಟ್ರಿ ನೀವು. ಅದರಲ್ಲೂ ನನ್ನ ಮುಂದೆ ನಮ್ಮ ಸಾವುಕಾರ ಶಂಕರಣ್ಣನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬಿಟ್ರೆ ನನಗೆ ಬಲು ಬೇಜಾರಾಗೋಗ್ಬಿಡುತ್ತೆ. ನಿನಗೇನು ಬುದ್ಧಿ ಆಯ್ತಾ ಇಲ್ಲ ನಿನಗೆ? ಎಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಿಲ್ವೇನು ಶೇಖರಣ್ಣ ನಿನಗೆ? ಏನು ಅತ್ಲಾಗಿ ನೀನು ಹಿಂಗೆಲ್ಲ ತಪ್ಪು ಮಾಡಿಬಿಟ್ಟಲ್ಲ ಅಂತ ಬೇಜಾರಿಂದ ಏನ ಇದು ಮಾಡಿಬಿಟ್ಟಿದಾರಪ್ಪ. ಏನೋ ಒಂದು 4 ಮಾತು ಹೇಳ್ಬಿಟ್ಟಿದ್ದಾರೆ. ನಿನಗೇನು ಮನೆ ಬಿಟ್ಟು ಹೋಗಂದ ತಕ್ಷಣ ಮನೆಯಿಂದ ಆಚೆ ಕಡೆನೇ ಅವಳೇನು ಕಳಿಸ್ಬಿಟ್ರ ಅವ್ರೇನು ಪಾಪ? ಏನೋ ನೀವು ತಪ್ಪು ಮಾಡಿದಿರಂತ ಒಂದು ಬೇಜಾರಿಂದ ಹಿಂಗೆ ಹೇಳಿರೋದಕ್ಕೇನೆ ಅದನ್ನೇ ಇಟ್ಕೊಂಡ್ಬಿಟ್ಟು ನೀವು ದೊಡ್ಡದು ಮಾಡಬೇಡ್ರಿ, ಸುಮ್ಕಿರ್ರಿ. ಏನೆಲ್ಲ ದೊಡ್ಡದು ಮಾಡಬೇಡ ಅಂತ ಹೇಳ್ತಿದ್ಯಾ ನೀನು? ನನಗೂ ನಮ್ಮ ತಮ್ಮಂದು ವಿಚಾರ ಅದು, ನೀನು ಮಧ್ಯದಲ್ಲಿ ಮಾತಾಡಬೇಡ. ನೀನು ಸುಮ್ಮನೆ ತೆಪ್ಪಂಗೆ ನಿನ್ಕೊಂಬಿಡು. ನೀನು ಆಸ್ತಿಲ್ ನಾನು ಪಾಲು ಕೇಳ್ತೀನಿ ಅಂದ್ರೆ ಕೇಳ್ತೀನಿ. ನನಗೆ ಮಾತ್ರ ಅಧಿಕಾರ ಇರೋದು, ನೀನು ಯಾರಲ್ಲ ಮಾತಾಡೋದಕ್ಕೆ? ನನ್ನ ತಮ್ಮಂಗೆ ಬೈತೀನಿ, ಏನಾದರೂ ಮಾಡ್ಕೊಳ್ತೀನಿ. ನಮ್ಮ ಮಧ್ಯದಲ್ಲಿ ನೀನು ಮಾತಾಡಬೇಡ ಅಂದ್ರೆ ಮಾತಾಡಬಾರ್ದು ಅಷ್ಟೇ. ನೀನು ಜಾಸ್ತಿ ಮಾತಾಡ್ಬಿಟ್ರೆ ನೋಡಿ ಇವಾಗ ನಿಮ್ಮಿಂದ ನಾನು ನಿಮ್ಮ ಜೊತೆ ಕೂಲಿ ಮಾಡೋ ಅಂಥದ್ದು ನನಗೆ ಅಂದ್ರಲ್ಲ ಆಗೈತೆ. ಕೂಲಿ ಮಾಡೋಕೆ ಬಂದ್ಬಿಟ್ಟೆ ಇವತ್ತು ನಾನು. ಇಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ನನ್ನ ತಮ್ಮ ಇನ್ನೂ ನನಗೆ ಏನೇನು ಪರಿಸ್ಥಿತಿ ತಗೊಂಬಂದು ಬಿಡ್ತಾನೋ ನನಗಂತೂ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಹುಡುಗ ನಮ್ಮ ಲೆಕ್ಕಾಚಾರಿ ಹೇಳ್ದಂಗೆ ನಾನು ಮಾತು ಕೇಳಲೇಬೇಕು. ಏನು ನನ್ನ ತಮ್ಮನಿಂದ ಎದುರ್ಕೊಳ್ಳೋದಂಥದ್ದು ಏನೈತೆ? ನಾನು ಮನೆಗೆ ಹಿರಿ ಮಗ, ನನ್ಗೆ ಆಸ್ತಿಲ್ ಪಾಲ್ ಕೇಳ್ಕೊಳ್ತೀನಿ ಬಿಡೋ. ನಿನ್ಗೇನೋ ಕಷ್ಟ? ಒಳ್ಳೆ ಚೆನ್ನಾಗಿ ಹಾಕೊಟ್ಟಿದ್ದೀನಿ. ಮಾತ್ರ ಅದು ಮಾತ್ರ ನಿಜಾನೇನೆ, ನಾನೇನು ತಪ್ಪೇನಾರ ಹೇಳ್ತಿದ್ದೀನ ಅಲ್ಲ. ಪಾಪ ಈ ಶಂಕರಣ್ಣ ಹೇಳ್ದಂಗೆ ಮಾತು ಕೇಳುತ್ತಂತ ಈ ಶೇಖರಣ್ಣ, ಆ ಶಂಕರಣ್ಣ ಎದುರಿಸೋದೇನೈತೆ ಅವನು? ಪಾಪ ಅಣ್ಣ ಅನ್ನೋ ಒಂದು ಕನಿಕರ ಬೇಡವಾ? ಪರಿಹಾರ ಕೊಡ್ತೀನಂತ ಹೇಳ್ಬಿಟ್ಟು ಹೆಂಗೆ ಉಲ್ಟಾ ಹೊಡೆದ್ಬಿಡ್ತು ನೋಡು. ಅದಕ್ಕೇನೆ ನಾನು ಸರಿಯಾಗಿದ್ದೇನೆ ಹಾಕ್ಕೊಟ್ಟಿದ್ದು. ಇವಾಗ ಇನ್ಮೇಲೆ ಐತೆ, ಇನ್ನೂ ಸಕ್ಕತ್ತಾಗೈತೆ ಇನ್ಮೇಲಿಂದ ನೋಡೋದಕ್ಕೆ. ಇವ್ನು ನೋಡಿ ಇವನು ಸಿದ್ದಣ್ಣ, ಅವ್ನು ಸಾವುಕಾರಗೆ ಒಂದು ಈಟಾದ್ರೂ ಬಿಟ್ಕೊಡ್ತಾನೇನಂತ. ಶೇಖರಣ್ಣರೇ, ನಾನು ಹೇಳ್ತಿದ್ದೀನಲ್ಲ, ನೀವು ಬೇಕಾದ್ರೆ ನಾನು ಲೆಕ್ಕಾಚಾರಿಗೆ ಹೇಳ್ತೀನಿ, ನೀವು ಮನೆಗೆ ಹೋಗ್ರಿ, ಏನು ಕೆಲಸ ಮಾಡಬೇಡ್ರಿ, ಏನು ಬೇಡ, ಸೀದಾ ಮನೆಗೆ ಹೋಗ್ಬಿಟ್ಟು ಅದೇನು ಮಾಡ್ಕೊ ಹೋಗ್ರಿ. ನೀವು ಸುಮ್ಮನೆ ನಾನು ಬರ್ತೀನಿ ಜೊತೆಲಿ, ನೀವು ಒಬ್ಬರೇ ಹೋಗ್ಬೇಡ್ರಿ ಬೇಕಾದ್ರೆ, ಸರಿನಾ? ನಾಳೆಯಿಂದಾನೇ ಬೇಕಾದ್ರೆ ಕೆಲ್ಸಕ್ಕೆ ಹೋದ್ರೆ ಆಗುತ್ತೆ. ನೀವು ಹಂಗಂತ ಹೋಗ್ಬಿಟ್ಟು ನಮ್ಮ ಶಂಕರಣ್ಣರ ಹತ್ರ ಸಾವುಕಾರ ಹತ್ರ ಹೋಗ್ಬಿಟ್ಟು ನೀವು ಆಸ್ತಿಯಲ್ಲಿ ಪಾಲು ಕೇಳೋದು ಅದು ಇದು ಮಾಡಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ಅವರು ಎಲೆಕ್ಷನಲ್ಲಿ ಸೋತಿರೋದಕ್ಕೆ ಮೊದಲೇ ಬೇಜಾರು ಮಾಡ್ಕೊಂಡು ಸುಮ್ಮನೆ ಇದ್ದಾರೆ.
ಅದರಲ್ಲಿ ನೀವು ಬೇರೆ ಈಗ ಬೇಜಾರು ಮಾಡ್ಸಕ್ ಹೋಗ್ಬೇಡ್ರಿ ನೀವು, ಸರಿನಾ? ನಾನು ಹೇಳ್ತಿದ್ದೀನಿ, ನಮ್ಮ ಶಂಕರಣ್ಣರಿಗೆ ಏನಾದ್ರು ಬೇಜಾರು ಮಾಡಿಸ್ಬಿಟ್ರೆ ಅಂದ್ರೆ ನನಗೆ ಮಾತ್ರ ನಾನು ಸುಮ್ಮನಿರಲ್ಲ ನೋಡ್ರಿ, ಇವಾಗಲೇ ಹೇಳ್ತಿದ್ದೀನಿ ನಿಮಗೆ. ಇವನು ನೋಡ್ದೇನಪ್ಪ, ಇವನು ಹೆಂಗಿದಾನಂತ. ಲೇ, ನೀನ್ ಯಾವಲ್ಲ ಕೇಳೋದಕ್ಕೆ? ನೀನ್ ಯಾರಲ್ಲ ನಮ್ಮ ಮಧ್ಯದಲ್ಲಿ ಬರೋದಕ್ಕೆ, ಅಣ್ಣ ತಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ಮಾತಾಡೋದಕ್ಕೆ? ನೀನ್ ಯಾರಂತ ನೀನು ಯಾವ ಊರನ್ನ ನೀನು ನಮ್ಮ ಮಧ್ಯದಲ್ಲಿ ಬರೋದಕ್ಕೆ ನೀನು ಯಾರಲ್ಲ? ನನ್ನ ತಮ್ಮನ ಹತ್ರ ನಾನು ನಮ್ಮ ಅಪ್ಪನ ಆಸ್ತಿ ಕೇಳ್ಕೊಂತೀನಿ. ನಿನ್ಗೇನ್ಲ ಕಷ್ಟ ಆಗೈತೆ? ನಿನ್ಗೇನಂತ? ನಿನಗೆ ತೊಂದರೆ ಏನಂತ? ನಿನಗೇನು ಸಂಕಟ ಆಗ್ತೈತೆ ಅಂತ? ಏನಂತ ನೀನು ಮಧ್ಯದಲ್ಲಿ ಹಿಂಗೆಲ್ಲ ಮಾತಾಡ್ಬಿಟ್ರೆ ನೋಡು ನನಗೆ ನಿನ್ ಕೆಲಸ ಏನಾಯ್ತು ಅದು ಮಾಡ್ಕೊಳ್ಳ ನೀನು. ಲೇ ಲೆಕ್ಕಾಚಾರಿ ಅಣ್ಣ, ಏನ್ಲ ನೀನು ಮಾತಾಡೋದು ಹಿಂಗೆಲ್ಲ? ಕೆಲ್ಸಕ್ಕೆ ಕರೆದಿದ್ಯಾ ತಾನೆ? ಕೆಲ್ಸಕ್ಕೆ ಕರೆದಿದ್ಯಾ ಅಂದಮೇಲೆ ತಿಂಡಿ ತಂದೆ ತಾನೆ ನೀನು? ಬರೀ ತಿಂಡಿ ತಿಂದ್ರಪ್ಪ ಏನು ಎತ್ತ ಅಂತ ಕಷ್ಟ ಸುಖ ಮಾತಾಡು, ಇಲ್ಲ ಕೆಲಸದ ಬಗ್ಗೆ ಮಾತಾಡು. ಇಂಥ ಕೆಲಸ ಮಾಡಿಲ್ಲ, ಹಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ ಅಂತ ಒಪ್ಕೊಳ್ತೀನಿ ಬೇಕಾದ್ರೆ. ಅದನ್ನ ಬಿಟ್ಬಿಟ್ಟು ನೀನೆಲ್ಲ ನೀನು ಇಲ್ದವೆಲ್ಲ ಶೇಖರಣೆಗೆ ತಲೆಯಲ್ಲಿ ತುಂಬಿಟ್ಟು ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ಒಬ್ರಿಗೊಬ್ರಿಗೂ ಎತ್ಕಟ್ಟದ್ ಏನೈತೆ ಅಂತ ನೋಡು. ಪಾಪ ಅನ್ಯವಾಗಿ ಈಗ ಒಬ್ರಿಗೊಬ್ರು ಜಗಳ ಮಾಡಕ್ ಮಾಡ್ಬಿಟ್ಟಲ್ಲ ನೀನು. ಇವತ್ತಿನವರೆಗೂ ಅಣ್ಣ ತಮ್ಮಂದ್ರು ಎಷ್ಟು ಚೆನ್ನಾಗಿದ್ರು ಅವರು. ಅವ್ರಿಬ್ರು ಮಧ್ಯದಲ್ಲಿ ತಲೆಯಲ್ಲಿ ಏನೋ ತುಂಬಿಟ್ಟು ಆ ಶೇಖರಣೆಗೆ ಇವಾಗ ಆಸ್ತಿಲಿ ಪಾಲ್ ಕೇಳಕ್ ಹೋಗ್ತೀನಿ ಅಂತ ಹೇಳ್ತೈತಲ್ಲ, ಇದಕ್ಕೆಲ್ಲ ಕಾರಣನೇ ನೀನು. ಹಿಂಗೆಲ್ಲ ಮಾಡೋದು ಒಳ್ಳೇದಲ್ಲ. ಅಣ್ಣ ತಮ್ಮಂದ್ರಿಗೂ ಒಬ್ರಿಗೊಬ್ರಿಗೆ ಜಗಳ ಹಾಕೋದು. ಈಗ ಅವನು ಪಾಲ್ ಕೇಳಕ್ ಹೋಗ್ತಿದ್ದಾನಲ್ಲ, ಸುಮ್ಮನೆ ಪಾಪ ನಮ್ಮ ಶಂಕರಣ್ಣ ಮೊದಲೇ ಬೇಜಾರಲ್ಲ ಐತೆ, ಎಲೆಕ್ಷನ್ ಅಲ್ಲಿ ಬೇರೆ ಸೋತಿರೋದಕ್ಕೂ ಅದಕ್ಕೂ. ಅದರಲ್ಲಿ ನೀನು ಬೇರೆ ಇದು ಇಲ್ದವೆಲ್ಲ ತಲೆ ತುಂಬ್ತಿದ್ಯಲ್ಲ, ಇದು ನೀನು ಮಾಡೋದು ಅದು ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ ಹೇಳಪ್ಪ ನೀನೇನೆ. ಇವ್ನು ನೋಡ, ಇವ್ನು ಸಿದ್ದಣ್ಣ ಹೆಂಗ್ ಮಾತಾಡ್ತಾನಂತ. ಈಗಳಲ್ಲೇ ಸಿದ್ದಣ್ಣ, ನಾನು ಏನ್ಲ ಮಾತಾಡ್ದೆ, ನನಗೇನ್ಲ ಮಾತಾಡ್ದೆ ಅಂತ ಹಿಂಗ್ ಆಡ್ತಿದ್ದಿಲ್ಲ ನೀನು. ಭಾಳ ಬೇಜಾರು ಮಾಡಿಸ್ಬಿಡ್ತೀಯ ಕಣಪ್ಪ ನೀನಂತೂ ಅತ್ಲಾಗಿ. ಸುಮ್ಕಿರವ್, ನಾನೇನೋ ಮಾತಾಡ್ದೆ ಅಂತದು? ಏನ್ರಿ ಶೇಖರಣಾರೆ, ನಾನೇನಾರು ತಪ್ಪೇನಾದ್ರು ಮಾತಾಡ್ದೆ ಅಂದ್ರಿ ನೋಡ್ರಿ ಹೆಂಗ್ ಬೈತಾನಂತ. ಯಪ್ಪ, ನಾನು ಏನೋ ಒಳ್ಳೇದು ಮಾಡೋದಕ್ಕೆ ಹೋದೆ ಕಣ. ನಮ್ಮ ಶೇಖರಣಂಗೆ ನೋಡೋಕ್ಕಾಗ್ದಲೆ, ಅವ್ರ ಪರಿಸ್ಥಿತಿ ನೋಡೋಕ್ಕಾಗ್ದಲೆ ಬಿಡಪ್ಪ ಅತ್ಲಾಗ ನಾನು ತಪ್ಪಾಗೋಯ್ತು. ಬಿಡ್ ಶೇಖರಣ, ತಪ್ಪಾಗೋಯ್ತು, ಇನ್ನೊಂದ್ಸಲಿ ಏನು ಮಾತಾಡಲ್ಲ ಅತ್ಲಾಗಿ. ನೀನ್ ಯಾಕ್ಲ ಪಾಪ ತಪ್ಪಾಗೋಯ್ತು ಅಂತ ಹೇಳ್ತಿದ್ಯಾ? ನೀನ್ ಏನು ತಪ್ಪೇನು ಮಾತಾಡಿಲ್ಲ, ನೀನ್ ಏನೇನು ತಪ್ಪು ಮಾಡಿಲ್ಲ, ನೀನ್ ಎದುರ್ಕೋಬೇಡ ನೀನು. ನೀನ್ ಯಾಕೆ ತಪ್ಪು ಮಾತಾಡ್ತೀಯ? ನೀನು ಭಾಳ ಒಳ್ಳೆಯವನು ನೀನು. ನಿನ್ನ ಹತ್ರ ಇರೋ ನಿನ್ನ ಹತ್ರ ಇರೋ ಒಳ್ಳೆ ಬುದ್ಧಿ ನನ್ನ ತಮ್ಮನ ಹತ್ರ ಇಲ್ಲ, ಆಯ್ತಾ? ನೀನ್ ಏನು ಬೇಜಾರು ಮಾಡ್ಕೋಬೇಡ, ಸುಮ್ಕಿರು. ನೀನ್ ತಪ್ಪಾಯ್ತು ಅಂತ ಕೇಳಕ್ ಹೋಗ್ಬೇಡ, ನೀನ್ ಏನು ತಪ್ಪು ಮಾಡಿಲ್ಲ.